ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಲಂಚ್ ಬಾಕ್ಸ್ಗೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗಾದರೂ ಸರಿ ಎಗ್ ಫ್ರೈಡ್ ರೈಸ್ ಮಾಡಬೇಕಂತಾದರೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ. ತುಂಬ ರುಚಿ ಆಗ್ತದೆ. ಮಕ್ಕಳು ಕೂಡ ಬಹಳ ಇಷ್ಟಪಟ್ಟು ತಿಂತಾರೆ. ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಬಹಳ ಟೇಸ್ಟಿಯಾದ ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಅನ್ನ ಸಾಂಬಾರು ಪ್ರತ್ಯೇಕವಾಗಿ ಮಾಡುವ ಬದಲು ಈ ರೀತಿ ಎಗ್ ರೈಸನ್ನು ನೀವು ಮಾಡ್ಬೋದು. ಒಮ್ಮೆ ಮಾಡಿದರೆ ನೀವು ಪುನಃ ಪುನಃ ಮಾಡ್ತೀರಾ, ಅಷ್ಟು ರುಚಿ ಆಗ್ತದೆ. ಕೆಲವೇ ನಿಮಿಷಗಳಲ್ಲಿ ತಯಾರಾಗುವಂತಹ ಈ ಎಗ್ ರೈಸನ್ನು ಹೇಗೆ ಮಾಡುವುದಂತ ನೋಡೋಣ. ಈ ರೆಸಿಪಿಗೆ ಇಲ್ಲಿ 4 ಬೇಯಿಸಿದ ಮೊಟ್ಟೆಯನ್ನು ಬಳಸ್ತಾ ಇದ್ದೇನೆ. ಇದನ್ನು ಈ ರೀತಿ ಉದ್ದಕ್ಕೆ ಸ್ಲೈಸಸ್ ಮಾಡಿಟ್ಟಿದ್ದೇನೆ. ಇದರ ಬಿಳಿ ಭಾಗವನ್ನು ಮಾತ್ರ ಉಪಯೋಗಿಸ್ತಾ ಇದ್ದೇನೆ. ಇದರ ಒಳಗಿನ ಹಳದಿ ಭಾಗ ಇದೆಯಲ್ಲ, ಅದನ್ನು ಉಪಯೋಗಿಸ್ತಾ ಇಲ್ಲ. ಅದನ್ನು ಸಪರೇಟಾಗಿ ಇಲ್ಲಿ ಎತ್ತಿಟ್ಟಿದ್ದೇನೆ. ನೆಕ್ಸ್ಟ್ ನೋಡಿ, ಕಡಾಯಿಯನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡುವ ಹಾಗೂ ಒಂದು 3 ದೊಡ್ಡ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿಕೊಳ್ಬೇಕು. ಇಲ್ಲಿ ಎಣ್ಣೆ ಬಿಸಿಯಾಗುವಾಗ ಇದರಲ್ಲಿ ಕೆಲವು ಹುಡಿಗಳನ್ನು ಸೇರಿಸುವ. ಚಿಟಿಕೆ ಉಪ್ಪು, ಸ್ವಲ್ಪ ಅರಿಶಿನ ಹುಡಿ, ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಹುಡಿ, 1 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಹುಡಿ ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಅರ್ಧ ನಿಮಿಷಗಳ ಕಾಲ ಹುರ್ಕೊಳ್ಬೇಕು. ಈಗ ಇದಕ್ಕೆ 1 ಕ್ಯಾಪ್ಸಿಕಮ್ ಈ ರೀತಿ ಉದ್ದಕ್ಕೆ ಸ್ಲೈಸಸ್ ಮಾಡಿ ಇಲ್ಲಿ ಇಟ್ಟಿದ್ದೇನೆ. ಎಗ್ ಯಾವ ರೀತಿಯಲ್ಲಿ ಕಟ್ ಮಾಡಿದ್ದೇನೆ ನೋಡಿ, ಅದೇ ರೀತಿ ಉದ್ದಕ್ಕೆ ಹೆಚ್ಚಿಟ್ಟಿದ್ದೇನೆ. ಇದನ್ನಿಲ್ಲಿ ಕಡಾಯಲ್ಲಿ ಸೇರಿಸಿ ಹುರ್ಕೊಳ್ಳುವ. ಮೀಡಿಯಂ ಫ್ಲೇಮಲ್ಲಿ 2 ನಿಮಿಷ ಇದನ್ನು ಹುರಿದ್ರೆ ಸಾಕು. ಜಾಸ್ತಿ ಫ್ರೈ ಆಗಬಾರ್ದು, ಸ್ವಲ್ಪ ಕ್ರಂಚಿ ಆಗಿರಬೇಕು. ಇಷ್ಟಾದರೆ ಸಾಕು. ಇವಾಗ ಇದನ್ನು ತೆಗೆದು ಪ್ಲೇಟಲ್ಲಿಡುವ. ಈಗ ಅದೇ ಎಣ್ಣೆಯಲ್ಲಿ ಕಟ್ ಮಾಡಿಟ್ಟ ಎಗ್ ಸ್ಲೈಸಸನ್ನು ಸೇರಿಸಬೇಕು. ಇದನ್ನು ಕೂಡ 1-2 ನಿಮಿಷಗಳ ಕಾಲ ಹುರ್ಕೊಳ್ಳುವ. ಈ ರೀತಿ ಎಗ್ ಫ್ರೈ ಮಾಡಿ ನಾವು ಎಗ್ ರೈಸ್ ಮಾಡೋದರಿಂದ ಎಗ್ ಪೀಸಸ್ ಇದೆಯಲ್ಲ ಸಪ್ಪೆ ಎನಿಸೋದಿಲ್ಲ. ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಸೇರಿಕೊಳ್ತದೆ. ಹಾಗೂ ತಿನ್ನಲು ಕೂಡ ತುಂಬ ಟೇಸ್ಟಿ ಆಗ್ತದೆ. ಹುರಿದ ಈ ಎಗ್ ಸ್ಲೈಸಸನ್ನು ಕಡಾಯಿಂದ ತೆಗೆದು ಒಂದು ಪ್ಲೇಟಲ್ಲಿ ಇಲ್ಲಿ ಇಟ್ಟಿದ್ದೇನೆ. ಕಡಾಯಿಯಲ್ಲಿ ನೋಡಿ ಎಣ್ಣೆ ಉಳಿದಿದೆ. ಪುನಃ ನಾನು ಎಣ್ಣೆ ಸೇರಿಸ್ತಾ ಇಲ್ಲ. ಅದೇ ಎಣ್ಣೆಯಲ್ಲಿ ಈಗ ನಾವು ನೀರುಳ್ಳಿಯನ್ನು ಹುರ್ಕೊಳ್ಬೇಕು. ಇಲ್ಲಿ 2 ನೀರುಳ್ಳಿಯನ್ನು ಈ ರೀತಿ ಹೆಚ್ಚಿಟ್ಟಿದ್ದೇನೆ. ಇದನ್ನು ಈ ಎಣ್ಣೆಯಲ್ಲಿ ಸೇರಿಸುವ. ಇದರ ಜೊತೆಗೆ 2 ಸಣ್ಣಗೆ ಹೆಚ್ಚಿಟ್ಟ ಹಸಿಮೆಣಸನ್ನು ಸಹ ಸೇರಿಸಬೇಕು. ಇವೆರಡನ್ನು ಚೆನ್ನಾಗಿ ನಾವು ಹುರ್ಕೊಳ್ಬೇಕು. ನೀರುಳ್ಳಿ ಒಂದು ಅರ್ಧ ಹುರಿದಾಗುವಾಗ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸುವ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಹುರ್ಕೊಳ್ಳುವ. ಎಣ್ಣೆಯಲ್ಲಿ ಚೆನ್ನಾಗಿ 2 ನಿಮಿಷ ಹುರಿದಾಗುವಾಗ ಇದರಲ್ಲಿ ಕೆಲವು ಹುಡಿಗಳನ್ನು ಸೇರಿಸಬೇಕು. ಇಲ್ಲಿ 1 ಸ್ಪೂನಷ್ಟು ಕೊತ್ತಂಬರಿ ಹುಡಿ, 1/4 ಸ್ಪೂನಷ್ಟು ಅರಿಶಿನ ಹುಡಿ, 1 ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಅಥವಾ ನೀವು ಗರಂ ಮಸಾಲೆ ಹುಡಿಯನ್ನು ಸಹ ಸೇರಿಸ್ಬೋದು. ಸ್ವಲ್ಪ ಉಪ್ಪನ್ನು ಸಹ ಸೇರಿಸುವ. ಇಲ್ಲಿ ಉಪ್ಪು ನಾನು ಸ್ವಲ್ಪವೇ ಸೇರಿಸಿದ್ದೇನೆ. ಎಗ್ ಹುರಿಯುವಾಗ ಸ್ವಲ್ಪ ಸೇರಿಸಿರುವುದರಿಂದ ಸ್ವಲ್ಪವೇ ಸಾಕು. ಎಲ್ಲವನ್ನು ಸೇರಿಸಿ 1 ನಿಮಿಷ ನಾವು ಇದನ್ನು ಹುರ್ಕೊಳ್ಬೇಕು. ಈಗ ನೀರುಳ್ಳಿ ನೋಡಿ ಇಷ್ಟು ಫ್ರೈ ಆಗಿದೆ. ಇದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕಾಗಿಲ್ಲ. ಇಷ್ಟಾಗುವಾಗ ಇದರಲ್ಲಿ ಟೊಮೆಟೊವನ್ನು ಸೇರಿಸಬೇಕು. ಇಲ್ಲಿ 1-2 ಟೊಮೆಟೊವನ್ನು ದೊಡ್ಡದಾಗಿ ಪೀಸಸ್ ಮಾಡಿ ಇಟ್ಟಿದ್ದೇನೆ. ಇದನ್ನಿಲ್ಲಿ ಒಗ್ಗರಣೆಯಲ್ಲಿ ಸೇರಿಸುವ. ಒಗ್ಗರಣೆಯಲ್ಲಿ ಸೇರಿಸಿದ ಟೊಮೆಟೊ 1 ನಿಮಿಷ ಹುರಿದ್ರೆ ಸಾಕು. ಇದು ತುಂಬ ಜಾಸ್ತಿ ಸಾಫ್ಟ್ ಆಗುವ ಅಗತ್ಯ ಇಲ್ಲ. ಈಗ 1/4 ಕಪ್ಪಷ್ಟು ನೀರನ್ನು ಸೇರಿಸಬೇಕು. ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡುವ. ಈ ರೀತಿ ಮಾಡೋದರಿಂದ ಈ ಎಗ್ ಫ್ರೈಡ್ ರೈಸ್ ಇದೆಯಲ್ಲ ತಳ ಹತ್ತುವುದಿಲ್ಲ. ಈಗ ನೋಡಿ ನೀರು ಡ್ರೈ ಆಗಿದೆ. ಆಯಿಲ್ ಕೂಡ ಸಪರೇಟ್ ಆಗಲು ಪ್ರಾರಂಭವಾಗಿದೆ. ಈಗ ಇದರಲ್ಲಿ ನಾವು ಆಗಲೇ ಹುರಿದಿಟ್ಟ ಕ್ಯಾಪ್ಸಿಕಮನ್ನು ಸೇರಿಸುವ. ಮಸಾಲೆ ಜೊತೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕ್ಯಾಪ್ಸಿಕಮ್ ಈ ಮಸಾಲೆ ಜೊತೆಗೆ ಚೆನ್ನಾಗಿ ಬೆರೆತ ನಂತರ ಇದರಲ್ಲಿ ನಾವು ತಯಾರಿಸಿಟ್ಟ ಅನ್ನವನ್ನು ಸೇರಿಸಬೇಕು. ಇಲ್ಲಿ 200 ಗ್ರಾಮಷ್ಟು ಊಟದ ಅಕ್ಕಿ ಅನ್ನವನ್ನು ಮಾಡಿಟ್ಟಿದ್ದೇನೆ. ಅನ್ನ ಇದೆಯಲ್ಲ ಉದುರುದುರಾಗಿರಬೇಕು. ಈ ಅನ್ನ ಇದೆಯಲ್ಲ 4 ಸರ್ವಿಂಗಿಗೆ ಸಾಕು. ನೀವು ಹಿಂದಿನ ದಿನ ಮಿಕ್ಕಿದ ಅನ್ನ ಉದುರುದುರಾಗಿದ್ದರೆ ಅದನ್ನು ಸಹ ಬಳಸ್ಬೋದು. ಮಾಡಿಟ್ಟ ಅನ್ನವನ್ನು ಈ ಮಸಾಲೆ ಜೊತೆಗೆ ಸೇರಿಸುವ. ಈಗ ಇದರಲ್ಲಿ 1 ಸ್ಪೂನಷ್ಟು ಕಾಳು ಮೆಣಸಿನ ಹುಡಿ, ಅರ್ಧ ಲಿಂಬೆಯ ರಸವನ್ನು ಸೇರಿಸಬೇಕು. ಅನ್ನ ಚೆನ್ನಾಗಿ ಈ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳುವ. ಫ್ಲೇಮ್ ಲೋವಲ್ಲಿಟ್ಟು ಚೆನ್ನಾಗಿ ಈ ರೀತಿಯಲ್ಲಿ ಬೆರೆಸಿಕೊಳ್ಬೇಕು. ಒಮ್ಮೆ ಈ ರೀತಿ ಮಸಾಲೆ ಜೊತೆಗೆ ಅನ್ನ ಬೆರೆತ ನಂತರ ಹುರಿದಿಟ್ಟ ಎಗ್ ಪೀಸಸ್ ಇದೆಯಲ್ಲ ಅದನ್ನು ಸೇರಿಸುವ. ಹಾಗೂ ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪಿನ ಚೂರುಗಳನ್ನು ಸಹ ಸೇರಿಸಬೇಕು. ಎಲ್ಲವನ್ನು ಮಿಕ್ಸ್ ಮಾಡುವ. ಎಗ್ ಸ್ಲೈಸಸ್ ಸೇರಿಸಿದ ನಂತರ ಜಾಸ್ತಿ ಮಿಕ್ಸ್ ಮಾಡಬೇಕಾಗಿಲ್ಲ. ಒಮ್ಮೆ ಇದನ್ನು ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ
ಅಷ್ಟೇ ಟೇಸ್ಟಿಯಾದ ಸೂಪರ್ ಬ್ರೇಕ್ಫಾಸ್ಟ್ ಇಲ್ಲಿ ರೆಡಿ ಆಗ್ತದೆ. ಇದನ್ನಿಲ್ಲಿ ಸರ್ವ್ ಮಾಡುವ. ತುಂಬ ರುಚಿಯಾಗಿ ಸುಲಭದಲ್ಲಿ ಮಾಡುವಂಥ ಈ ರೆಸಿಪಿ ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿದಂಥದ್ದು. ಬೆಳಗಿನ ಉಪಹಾರಕ್ಕೆ ಸಹ ನೀವು ಇದನ್ನು ಮಾಡಿ ಸವಿಬೋದು. ಅನ್ನ, ಸಾಂಬಾರು ಅಥವಾ ಪಲ್ಯ ಪ್ರತ್ಯೇಕವಾಗಿ ಮಾಡುವ ಬದಲು ಈ ರೀತಿ ಸುಲಭವಾದ ಎಗ್ ಫ್ರೈಡ್ ರೈಸನ್ನು ನೀವು ಮಾಡಬಹುದು. ಸಂಜೆ ಟೀ ಜೊತೆ ಸ್ನ್ಯಾಕ್ ಆಗಿ ಕೂಡ ಇದನ್ನು ಸವಿಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ರೆಸಿಪಿ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.